ಸೊ ಅಜಯ್ ಅವ್ರ ಜೊತೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಅವರಿಂದ ಏನೆಲ್ಲ ಕಲ್ತ್ರಿ ನೀವು? ಐ ಮೀನ್ 1-2 ಅಂತ ಹೇಳೋದಲ್ಲ, ಅಮೇಸಿಂಗ್ ಎಕ್ಸ್ಪೀರಿಯನ್ಸ್. ಅವರು ಒಂಥರ ಬೇರೆನೆ ಎನರ್ಜಿ ಪ್ಯಾಕ್. ನಾನು ಆಕ್ಚುಲಿ ಸೆಟ್ಟಿಗೆ ಬರೋಕ್ಕಿಂತ ಮುಂಚೆ ನಾನೇನ್ ಅನ್ಕೊಂಡಿದ್ದೆ, ತುಂಬಾ ಅಂದ್ರೆ ಪಾಯ್ಸ್ಡ್ ಆಗಿರ್ತಾರೆ. ಹೆಸರು ಬೇರೆ ಇಲ್ಲ ಇಲ್ಲ ಇಲ್ಲ, ಅವ್ರಿಗೆ ನಾನು ಸಿಡುಕು ಸಿದ್ಧ ಅಂತ. ಅಂದ್ರೆ ಯಾಕೆ ಆತರ? ಅಂತಂದ್ರೆ ನಾನು ಫಸ್ಟ್ ಟೈಮ್ ಐ ಮೆಟ್ ಹಿಮ್ ವಾಸ್ ಮುಹೂರ್ತ ಟೈಮ್ ಅಲ್ಲಿ ಮೀಟ್ ಮಾಡಿದ್ದು. ನೀಟಾಗಿ ಮಾತಾಡ್ಸಿರ್ಲಿಲ್ವಾ? ಅಂತಲ್ಲ, ಅಂದ್ರೆ ಹಂಗಲ್ಲ, ಮಾತಾಡ್ಸಿಲ್ಲ ಅಂತಲ್ಲ, ಅಫ್ಕೋರ್ಸ್ ಮಾತಾಡ್ಸಿದ್ರು. ಬಟ್ ಅಂದ್ರೆ ನಾವು ಕೂಡ ಅಂದ್ರೆ ಎಕ್ಸ್ಪೀರಿಯನ್ಸ್ಡ್ ಆಕ್ಟರ್ ಅಲ್ಲ. ಸರ್ ಹೇಗಿದ್ದೀರಾ ಸರ್ ಅಂದ್ರೆ ಸ್ವಲ್ಪ ಸ್ಮಾಲ್ ಟಾಕ್ ಮಾಡಕ್ ಟ್ರೈ ಮಾಡಿದ್ರು. ಅಂದ್ರೆ ಲೈಕ್ ಅದು ಕಂಟಿನ್ಯೂ ಆಗಲ್ಲ, ಕಾನ್ವರ್ಸೇಷನ್ ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ. ನೀವೇ ಮತ್ತೆ ಇನಿಶಿಯೇಟ್ ಮಾಡ್ಬೇಕು. ನಂತರ ನನಗೆ ಕೆಲಸದ ವಿಚಾರ ಬಿಟ್ಟು ಬೇರೆ ಏನು ಮಾತಾಡಕ್ ಬರಲ್ಲ. ಆಮೇಲೆ ಅದು ನೋಡೋದಕ್ಕೆ ಹೆಂಗ್ ಅನಿಸ್ತಾ ಇರುತ್ತಂದ್ರೆ ಇವನೇನೋ ಅರಗಂಟ್ ಆಗಿದೆ, ಬಟ್ ನನಗೆ ಅಂದ್ರೆ ಹೆಣ್ಮಕ್ಳು ಬಂದು ಮಾತಾಡಿಸಿದ ಕೂಡಲೇ ಒಂಚೂರು ಒಳಗಡೆ ಶೈನೆಸ್ ಇರುತ್ತೆ. ಬಟ್ ಮೇಂಟೈನ್ ಮಾಡ್ತಿದ್ರಿ. ಅದು ನಂತರ ಗೊತ್ತಾಯ್ತು ಆಕ್ಚುಲಿ. ಒನ್ಸ್ ಯು ಗೆಟ್ ಟು ನೋ ಹಿಮ್ ಅಲ್ಲ, ಗೊತ್ತಾಗ್ಬಿಡುತ್ತೆ ಓಕೆ ಇವರು ಅಂದ್ರೆ ಬೇಕು ಅಂತ ಮಾಡ್ತಿರೋದಲ್ಲ, ಅವ್ರು ಇರೋದೇ ಹಂಗೆ ಅಂತ. ಈಸ್ ಎನ್ ಇಂಟ್ರೋವರ್ಟ್. ಬಟ್ ಕೆಲ್ಸ ಅಂತ ಬಂದಾಗ ಈಗ ಕೂಡ ಆಫ್ಟರ್ ಅಂದ್ರೆ ಈ ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದು ಕೂಡ ಡೆಡಿಕೇಶನ್ ಏನಿದೆ ಅವರಲ್ಲಿ, ಅದ್ ಈಗ್ಲೂ ಹಾಗೆ ಇದೆ ಅವರಲ್ಲಿ. ನಾನು ಅದನ್ನೇ ಹೇಳ್ತಾ ಇದ್ದೆ, ನನ್ನಲ್ಲಿ ಈಗ ಒಂದ್ ಚಿಕ್ಕ ಮಗು ಇದೆ, ಕೆಲ್ಸ ಮಾಡ್ಬೇಕು, ಏನೋ ಮಾಡ್ಬೇಕು. ಬಿಕಾಸ್ ನಾವ್ ಆ ಲೆವೆಲ್ ಇವ್ರ ನೋಡಿದಂತ ಸಕ್ಸಸ್ ಅನ್ನು ನೋಡಿಲ್ಲ. ಅವರು ಅದನ್ನೆಲ್ಲ ನೋಡ್ಕೊಂಡು 365 ಡೇಸ್ ಹೆಂಗ್ ಸಿನಿಮಾಗಳು ಓಡ್ತಿತ್ತು. ಜನ ಮುತ್ತಿಗೆ ಹಾಕಿದ್ರೆ ಐ ಮೀನ್ ಸೂಪರ್ ಹಿಟ್ ಆಗಿತ್ತು. ಅದನ್ನೆಲ್ಲ ನೋಡ್ಕೊಂಡು ಬಂದವರು ಅವರಿಗೆ ಈಗ ಕೂಡ ಆ ತುಡಿತಾ ಇದೆ, ಇನ್ನೂ ಏನಾದ್ರೂ ಮಾಡ್ಬೇಕು ಅನ್ನೋದಿದೆ, ಸಿನಿಮಾ ದೊಡ್ಡದಾಗ್ಬೇಕು ಅನ್ನೋದಿದೆ. ಅಂಡ್ ಅವ್ರು ಹೇಗೆ ಅಂತಂದ್ರೆ ಐ ಬಿಲೀವ್ ಸುತ್ತಮುತ್ತ ಹೇಗಿರ್ತಾರಲ್ಲ ಅವ್ರು ಹಾಗೆ ಜಲ್ ಆಗ್ತಾರೆ. ನೀರ್ ತರ ಅಂದ್ರೆ ನಾವೇನಾದ್ರೂ ಖುಷಿ ಖುಷಿಯಿಂದ ಮಾತಾಡಿದ್ರೆ ಆಕ್ಷನ್ ಕರೆಕ್ಟ್ ಆಗಿ ರಿಯಾಕ್ಷನ್ ಇರುತ್ತೆ. ಎಕ್ಸಾಕ್ಟ್ಲಿ ಲೈಕ್ ದಟ್. ಅಂಡ್ ನಮ್ ಸೆಟ್ ಅಲ್ಲಿ ವಿ ವರ್ ಆಲ್ ಸೋ ಪಾಸಿಟಿವ್, ಐ ಗೆಸ್ ಸರ್ ಇಂದ.